ಓಂ ನಮಃ ಶಿವಾಯ. ಎಲ್ಲರಿಗೂ ಪ್ರಣಾಮಗಳು. ನಮ್ಮ ಸಂಸ್ಕಾರವಾಣಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ದಿನದ ವಿಡಿಯೋವೇನೆಂದರೆ ಚಿತ್ತೂರಿನ ಬಳಿ ಇರುವ ಸುಂದರವಾದ ಒಂದು ಹಳ್ಳಿಯ ವಾತಾವರಣದ ಸುತ್ತ ಒಂದು ನೋಟವನ್ನು ಬೀರೋಣ ಬನ್ನಿ. ಹಳ್ಳಿಗಳ ಸುಂದರವಾದ ಭೂದೃಶ್ಯಗಳ ನಡುವೆ ಹಚ್ಚ ಹಸಿರಿನ ಹೊಲಗಳು ಮತ್ತು ಪ್ರಶಾಂತ ಜಲಮೂಲಗಳಿಂದ ಆವೃತವಾಗಿರುವುದನ್ನ ನೋಡುವುದೇ ಒಂದು ಭಾಗ್ಯ. ನಾವು ಈಗ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದೇವೆ. ನೋಡಿ, ಬಾಗಿಲ ಬಳಿ ಕುಳಿತು ಪ್ರಕೃತಿಯನ್ನು ಸವಿಯುತ್ತಾ ಹೋಗುವುದೇ ಒಂದು ಸಂತೋಷ. ನನಗೆ ನಗರ ಪ್ರದೇಶಕ್ಕಿಂತ ಈ ಹಳ್ಳಿಗಳ ಪ್ರದೇಶ ತುಂಬ ಇಷ್ಟವಾಗುತ್ತದೆ, ಏಕೆಂದರೆ ಪ್ರಕೃತಿಯ ಸೊಬಗು ತುಂಬ ಚೆನ್ನಾಗಿರುತ್ತದೆ. ನಾವು ಈಗ ರೈಲಿನಿಂದ ಇಳಿದು ಆಟೋದಲ್ಲಿ ಹಳ್ಳಿಯ ಕಡೆಗೆ ಹೋಗುತ್ತಿದ್ದೇವೆ. ನೋಡಿ, ಆದ್ದರಿಂದಲೇ ವಾತಾವರಣ ಎಷ್ಟು ಚೆನ್ನಾಗಿ ಕಾಣಿಸುತ್ತಿದೆ. ಬೆಟ್ಟ ಗುಡ್ಡಗಳ ಪ್ರಾರಂಭವಾಗಿದೆ. ಇನ್ನೇನು ಹತ್ತಿರದಲ್ಲೇ ಹಳ್ಳಿ ಬಂತು ಅಂತ ಅನಿಸುತ್ತದೆ ನೋಡಿ. ಹಳ್ಳಿ ಜೀವನದ ಸೊಗಸೇ ಸೊಗಸು. ಹಳ್ಳಿ ಜೀವನ ಅಂದರೆ ಸರಳತೆಯಿಂದ ರೂಪಿಸಲ್ಪಟ್ಟಿರುತ್ತದೆ. ನಗರ ಜೀವನದ ಗದ್ದಲಕ್ಕಿಂತ ಇದು ಎಷ್ಟೋ ಚೆನ್ನಾಗಿರುತ್ತದೆ. ಹಳ್ಳಿಗಳು ಪ್ರಶಾಂತ ಮತ್ತು ಶಾಂತ ವಾತಾವರಣ ಇರುತ್ತದೆ. ಹಳ್ಳಿಗಳ ಜನರು ಮುಗ್ಧ ಮನೋಭಾವನೆಯಿಂದ ಇರುತ್ತಾರೆ. ಅಲ್ಲಿ ಮೂಲಭೂತ ಅಗತ್ಯಗಳು ಮತ್ತು ಸರಳತೆಯ ಜೀವನ ಹೆಚ್ಚಾಗಿ ಕಂಡುಬರುತ್ತದೆ. ನೋಡಿ, ಅಲ್ಲೊಂದು ಮನೆ, ಇಲ್ಲೊಂದು ಮನೆ, ಎಷ್ಟು ಚೆನ್ನಾಗಿದೆ. ಹಳ್ಳಿಗಳ ಜೀವನ ಗದ್ದಲದಿಂದ ದೂರವಿರುತ್ತದೆ. ತಾಜಾ ಗಾಳಿ, ಹಸಿರಿನ ವಾತಾವರಣ ಮತ್ತು ಒತ್ತಡ ರಹಿತ ಆರೋಗ್ಯಕರ ಜೀವನ ನಡೆಸಲು ತುಂಬ ಸಹಾಯಕ ಆಗುತ್ತದೆ. ಇಲ್ಲಿ ಹಳ್ಳಿಗಳ ಜೀವನ ಶೈಲಿಯು ಸರಳವಾಗಿರುತ್ತದೆ ಮತ್ತು ಜನರು ಪ್ರಕೃತಿಯೊಂದಿಗೆ ಹೆಚ್ಚು ಸಂಪರ್ಕವನ್ನು ಹೊಂದಿರುತ್ತಾರೆ. ಇದು ಮನುಷ್ಯನಿಗೆ ಶಾಂತಿಯನ್ನು ನೀಡುತ್ತದೆ. ನೋಡಿ, ವಾತಾವರಣವನ್ನು ನೋಡುತ್ತಿದ್ದರೆ ಒಂದು ಆರೋಗ್ಯ ಬಂದಂಗಾಗುತ್ತದೆ ಮನಸ್ಸಿಗೆ. ಇಲ್ಲಿ ನೋಡಿ, ಮುಂದೆ ಕಾಣುತ್ತಿರುವುದು ಊರಿನ ಗ್ರಾಮ ದೇವತೆ. ಊರಿಂದ ಆಚೆ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಇಲ್ಲಿ ವರ್ಷಕ್ಕೊಮ್ಮೆ ದೊಡ್ಡ ಉತ್ಸವವನ್ನು ಮಾಡುತ್ತಾರೆ. ದೇವಿಯು ಸಿಂಹದ ಮೇಲೆ ಕುಳಿತಿದ್ದಾರೆ. ಹಸಿರಾದ ವಾತಾವರಣದಲ್ಲಿ ದೇವಸ್ಥಾನ ಊರಿಂದಾಚೆ ಕಂಗೊಳಿಸುತ್ತಿದೆ. ಸಾಲಾಗಿ ತೆಂಗಿನ ಮರಗಳನ್ನು ನೆಟ್ಟಿದ್ದಾರೆ ತೋಟದ ಬದಿಯಲ್ಲಿ. ಈ ಮರಗಳು ಸಣ್ಣ ಮರಗಳಿರುವಾಗಲೇ ಕೆಳಗಡೆಯಿಂದಲೇ ಕಾಯಿ ಬಿಡುತ್ತಿದೆ ನೋಡಿ. ಒಳ್ಳೆಯ ತಳಿ ಇರಬೇಕು. ಎಲ್ಲ ಭತ್ತ ಹಾಕಿದ್ದಾರೆ. ಭತ್ತ ಕುಯ್ಲಿಗೆ ಬಂದಿದೆ. ಆದ್ದರಿಂದ ಬಂಗಾರದ ಬಣ್ಣದಲ್ಲಿ ಮಿರಮಿರ ಎಂದು ಮಿರುಗುತ್ತಿದೆ. ನಾವೀಗ ಬಾವಿ ಕಟ್ಟೆ ಬಳಿ ಬಂದಿದ್ದೇವೆ. ನೋಡಿ, ಬಂಗಾರದ ತೆನೆ ಕಾಣುತ್ತಿದೆ. ಇದುವೇ ಹಳೆ ಕಾಲದ ಬಾವಿ ನೋಡಿ. ಒಳಗಡೆ ಇಳಿಯಲು ಮೆಟ್ಟಲಿಲ್ಲ, ಆದರೆ ನೀರಿದೆ. ತುಂಬಾ ಆಳದಲ್ಲಿ ನೀರಿದೆ. ವಿದ್ಯುತ್ ಮೋಟರ್ ಸಹಾಯದಿಂದ ನೀರನ್ನು ಎತ್ತುತ್ತಾರೆ ಇದರಲ್ಲಿ. ಇಲ್ಲಿ ಪಕ್ಷಿಗಳು ಗೂಡು ಕಟ್ಟಿರುವುದು ಕಾಣಿಸುತ್ತಿದೆ ನೋಡಿ. ಸಣ್ಣ 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 ಪಕ್ಷಿಗಳದು. ಪಕ್ಷಿಗಳು ಕಾಣಸಿಗುತ್ತಿಲ್ಲ. ವಾತಾವರಣವನ್ನು ಮಾತ್ರ ಒಮ್ಮೆ ನೋಡಿಕೊಳ್ಳಿ. ಸಾಲು ಮರಗಳು ಬಹಳ ಚೆನ್ನಾಗಿದೆ.
ಸ್ನೇಹಿತರೆ, ಪಕ್ಷಿಗಳ ಕೂಗು ಕಿವಿಗೆ ಇಂಪಾಗಿ ಕೇಳುತ್ತಿದೆ ನೋಡಿ, ಆಲಿಸಿ. ನೋಡಿ, ದೂರದಲ್ಲಿ ಬೆಟ್ಟ ಸರಿಯಾಗಿ ಕಾಣುತ್ತಿಲ್ಲ, ಮೋಡ ಕವಿದಿದೆ. ಕಾಲುದಾರಿ. ನೋಡಿ, ಕಡಲೆಕಾಯಿ ತೋಟ. ಕಣ್ಣಾಯಿಸುವಷ್ಟು ಕಡಲೆಕಾಯಿ ಗಿಡವೇ. ಕಡಲೆಕಾಯಿಯು ಕೊಯ್ಲಿಗೆ ಬಂದಿರಬೇಕು, ದೊಡ್ಡದಾಗಿದೆ ಗಿಡ. ಕೇಳುತ್ತಿದ್ದರೆ ಅದನ್ನು ತೋರಿಸುತ್ತಿದ್ದೆವು, ಇನ್ನೂ ಕೇಳುತ್ತಿಲ್ಲ. ಇಲ್ಲಿ ಕನಕಾಂಬರ ಹೂವು. ಗಸಗಸೆ ಗಿಡದ ಕೆಳಗಡೆ ಇದೆ ಕನಕಾಂಬರ ಗಿಡ. ಕಾಕಡ, ಬಾಳೆ. ಬಾಳೆ ಸುಮಾರು ತಳಿಗಳಿದೆ ಇಲ್ಲಿ. ಮರಕ್ಕೊಂದೊಂದು ಗೊನೆ ಬಾಗಿ ಕರೆಯುತ್ತಿದೆ. ಹಳ್ಳಿಗಳ ಕಡೆ ಎಲ್ಲ ಸರಿ, ಆದರೆ ಸಮಸ್ಯೆ ಏನಾಗುತ್ತದೆ ಎಂದರೆ ಇಲ್ಲಿ ಸೌಲಭ್ಯಗಳ ಕೊರತೆಯಾಗುತ್ತದೆ. ಕೆಲವು ಹಳ್ಳಿಗಳಲ್ಲಿ ಶಿಕ್ಷಣದ ಕೊರತೆಯಾಗುತ್ತದೆ, ಕೆಲವು ಕಡೆ ಆರೋಗ್ಯದ ಕೊರತೆಯಾಗುತ್ತದೆ, ಕೆಲವು ಕಡೆ ಸಾರಿಗೆಯ ಸಮಸ್ಯೆ ಆಗುತ್ತದೆ. ಮೂಲಭೂತ ಸೌಲಭ್ಯಗಳ ಸ್ವಲ್ಪ ಕೊರತೆ ಇದ್ದರೂ ಸಹ ಅದನ್ನ ಮರೆಸುವಷ್ಟು ತೃಪ್ತಿಕರವಾದ ಜೀವನ ಹಳ್ಳಿಗಳಲ್ಲಿದೆ. ಉದ್ಯೋಗದ ಅವಕಾಶಗಳು ಸ್ವಲ್ಪ ಕಡಿಮೆ, ಆದರೆ ಕೃಷಿಗೆ ಮಹತ್ವದ ಸ್ಥಾನವನ್ನು ಕೊಡಬೇಕಾಗುತ್ತದೆ. ಆದ್ದರಿಂದಲೇ ಹಳ್ಳಿಗಳಿಂದ ಉದ್ಯೋಗಕ್ಕಾಗಿ ನಗರಗಳಿಗೆ ಜನ ಬಂದು ಬಿಡುತ್ತಾರೆ. ನೋಡುತ್ತಿದ್ದಂಗೆ ಮಳೆ ಪ್ರಾರಂಭವಾಗುತ್ತಿದೆ ನೋಡಿ. ನಾನು ವಿಡಿಯೋ ಮುಗಿಸುವಷ್ಟರಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಸ್ನೇಹಿತರೆ, ನಿಮಗೂ ಸಹ ಹತ್ತಿರದ ಹಳ್ಳಿಗೆ ಹೋಗುವ ಅವಕಾಶ ಸಿಕ್ಕಿದಾಗ ದಯವಿಟ್ಟು ಮಿಸ್ ಮಾಡಿಕೊಳ್ಳದೆ ಹಳ್ಳಿಯ ವಾತಾವರಣವನ್ನು ಹೋಗಿ ಅನುಭವಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸಮಸ್ತ ಲೋಕ ಸುಖಿನೋ ಭವಂತು.